ಶ್ರಾವಣ ಮಾಸದ ವಿಶೇಷ ಸಂದರ್ಭಕ್ಕಾಗಿ ಪಟ್ಟಣದ ಶ್ರೀ ಬಂಡಿ ಬಸವೇಶ್ವರ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮವನ್ನು ದೇವಸ್ಥಾನದ ಮುಖ್ಯಸ್ಥರಾದ ಶ್ರೀ ಬಾಪುಗೌಡ ಸಂಗಣ್ಣಗೌಡ ಪಾಟೀಲ್ ಪರಿವಾರದ ವತಿಯಿಂದ ನಡೆಸಲಾಯಿತು. ಕಾರ್ಯಕ್ರಮದ ಸಂದರ್ಭದಲ್ಲಿ ಶ್ರೀ ಶರಣಗೌಡ ಪಾಟೀಲ್ ಮಾತನಾಡಿದ್ದು, ನಮ್ಮ ಪೂರ್ವಜರು ಈ ದೇವಸ್ಥಾನದ ಜವಾಬ್ದಾರಿಯನ್ನು ಹೊತ್ತುಕೊಂಡು ದೇವಾಲಯದ ಸೇವೆ ಹಾಗೂ ಸಮುದಾಯ ಸೇವೆಯನ್ನು ನಿರ್ವಹಿಸುತ್ತಿದ್ದಾರೆ ಎಂದು ವಿವರಿಸಿದರು. ಕಾರ್ಯಕ್ರಮದಲ್ಲಿ ಶ್ರೀ ಬಂಡಿ ಬಸವೇಶ್ವರ ಅಪಾರ ಭಕ್ತರು ಗಣ್ಯರು ಉಪಸ್ಥಿತರಿದ್ದರು. ನಮಸ್ಕಾರ ಮಾಡ್ತೇನೆ. ಎಷ್ಟು ದಿವಸದಿಂದ ಮಾಡ್ಕೋತ್ರಪ್ಪ? ಯಾವತ್ತು ಸಾರ್ವಜನಿಕರಲ್ಲಿ ಬಾಪುಗೌಡರ ಮನೆತನದ ಒಂದು ಶ್ರೀ ಬಂಡಿ ಬಸವೇಶ್ವರ ದೇವಸ್ಥಾನದ ಸುಮಾರು 1735ರಿಂದ ಇಲ್ಲಿಯವರೆಗೆ ಒಂದು ಪ್ರಚಲಿತ ಒಂದು ದೇವಸ್ಥಾನದ ಜಾತ್ರೆಯ ಹಾಗೂ ಶ್ರಾವಣ ಕಡೆಯ ಸೋಮವಾರ ದಿವಸ ಪ್ರಸಾದವನ್ನು ವಿತರಣೆ ಮಾಡುತ್ತೇವೆ. ಈ ಪ್ರಸಾದವಾಗಲಿ ಅಥವಾ ಜಾತ್ರೆಯಗೋಸ್ಕರವಾಗಲಿ ಯಾವುದು ಪಟ್ಟಿ ಒಗರೆ ಹಣ ದವಸ ಧಾನ್ಯ ಏನು ತೆಗೆದುಕೊಳ್ಳದೆ ನಾವು ಸ್ವಂತ ಅಭಿಪ್ರಾಯ ಮೇರೆಗೆ ನಾವು ಈ ಪ್ರಸಾದವನ್ನು ಹಾಗೂ ಜಾತ್ರೆಯನ್ನು ಕೂಡ ಸುಮಾರು 1735 ವರ್ಷದಿಂದ ಇಲ್ಲಿವರೆಗೆ ಸುಮಾರು ನಮ್ಮ ತಂದೆ ಮುತ್ತಜ್ಜ ಹೀಗೆ 5 ತಲೆಮಾರದಿಂದ ಕೂಡ ಈ ಜಾತ್ರೆಯ ಹಾಗೂ ಶ್ರೀ ಬಂಡಿ ಬಸವೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ನಾವೆಲ್ಲರೂ ನಮ್ಮ ಮನೆಯ ಎಲ್ಲ ಅಣ್ಣ ತಮ್ಮಂದಿರರು ಹಾಗೂ ನಮ್ಮ ಬಂಧು ಬಳಗ ಹಾಗೂ ತಾಳಿಪೂಜೆಯ ಯಾವತ್ತು ಸಾರ್ವಜನಿಕರು ಇದಕ್ಕೆ ಭಾಳ ಅನ್ಯೋನ್ಯವಾಗಿ ಹಾಗೂ ಅಷ್ಟೇ ಪ್ರಚಲಿತವಾಗಿ ದೇವಸ್ಥಾನಕ್ಕೆ ನಡೆದುಕೊಳ್ಳುವುದಾಗಲಿ ಹಾಗೂ ಒಂದು ದೇವಸ್ಥಾನವು ಜೀರ್ಣೋದ್ಧಾರಕ್ಕಾಗಿ ಶ್ರಮ ಪಡುವುದಕ್ಕೆ ನಾವೆಲ್ಲರೂ ಕಾಣಿಯಾಗಿದ್ದೇವೆ. ಅದರಂತೆ ಧನ್ಯವಾದಗಳು.